ಮಧ್ಯಪ್ರಾಚ್ಯ ದೇಶಗಳಾಗಿರುವಂಥ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಘರ್ಷ ಉಲ್ಬಣಗೊಂಡಿದೆ. ಯಾಕೆ ಈ ಸಂಘರ್ಷ ಉಲ್ಬಣಗೊಂಡಿದೆ ಅನ್ನೋದಕ್ಕೆ ಅನೇಕ ಕಾರಣಗಳಿವೆ. ಹಾವು ಮುಂಗುಸಿಯಂತೆ ಹೋರಾಡ್ತಾ ಇರುವಂಥ ಇರಾನ್ ಇಸ್ರೇಲ್ ನಡುವಿನ ಕಾಳಗ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಈಗ ಇಸ್ರೇಲ್ ನಡೆಸಿದಂಥ ಏರ್ ಸ್ಟ್ರೈಕ್ಗೆ ಸಿಡಿದೆದ್ದು ತಿರುಗಿ ಬಿದ್ದಂಥ ಇರಾನ್ ಇಸ್ರೇಲ್ ಮೇಲೆ ಮಿಸೈಲ್ಗಳ ಮಳೆಯನ್ನೇ ಸುರಿಸಿದೆ. ಟೆಲ್ ಅವೀವ್, ಜೆರುಸಲೆಂ ನಗರಗಳನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾ ಇದೆ. ಇಸ್ರೇಲ್ನ ಅಭೇದ್ಯ ಕೋಟೆ, ಏರ್ ಡಿಫೆನ್ಸ್ ಸಿಸ್ಟಮ್, ಐರನ್ ಡೋಮ್ ಅನ್ನು ಕಣ್ತಪ್ಪಿಸಿ 200ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿ ಮಾಡಿದೆ. ದೊಡ್ಡ ಕಟ್ಟಡಗಳೆಲ್ಲ ಧ್ವಂಸವಾಗಿದೆ. 10 ಜನ ಮೃತಪಟ್ಟಿದ್ದಾರೆ. ಇರಾನ್ಗೆ ಹೌತಿ ಬಂಡುಕೋರರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರದ್ದೇ ಆದಂಥ ಕಾರಣ ಇದೆ ಹೌತಿ ಬಂಡುಕೋರರಿಗೆ. ಕ್ಷಣ ಕ್ಷಣಕ್ಕೂ ಕೂಡ ಕದನ ಹೆಚ್ಚಾಗ್ತಾನೆ ಇದೆ. ಪರಿಣಾಮ ನೆಟ್ಟಿಗಿರಲ್ಲ ಅಂತ ಇರಾನ್ಗೆ ಇಸ್ರೇಲ್ ಕಟು ಎಚ್ಚರಿಕೆಯನ್ನು ಕೊಟ್ಟಿದೆ. ದಾಳಿ ಮುಂದುವರೆದ್ರೆ ಇರಾನ್ ರಾಜಧಾನಿ ಟೆಹರಾನ್ನ ಬೆಂಕಿಯಲ್ಲಿ ಹೊತ್ತಿ ಉರಿಯುತ್ತೆ ಅಂತ ಇಸ್ರೇಲ್ ರಕ್ಷಣಾ ಸಚಿವ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಮೇಲಿನ ಇಸ್ರೇಲ್ ದಾಳಿಗೆ ಅಮೆರಿಕ ಕುಮ್ಮಕ್ಕು ಇದೆ ಅಂತ ಇರಾನ್ ಕುದಿತಾ ಇದೆ. ಇಸ್ರೇಲ್ ಸಹಾಯಕ್ಕೆ ಬಂದರೆ ನಿಮ್ಮ ಸೇನಾ ನೆಲೆ ಧ್ವಂಸಗೊಳಿಸ್ತೀವಿ ಅಂತ ಅಮೆರಿಕ, ಇಂಗ್ಲೆಂಡ್ ಹಾಗೂ ಫ್ರಾನ್ಸ್ಗೆ ಇರಾನ್ ವಾರ್ನಿಂಗ್ ಅನ್ನು ಕೊಟ್ಟಿತ್ತು. ಇದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಒಂದು ವೇಳೆ ಇರಾನ್ ಅಮೆರಿಕದ ಮೇಲೆ ದಾಳಿಗೆ ಮುಂದಾದರೆ ಹಿಂದೆಂದೂ ನೋಡಿರದ ಮಟ್ಟದಲ್ಲಿ ಅಮೆರಿಕದ ಮಿಲಿಟರಿ ಬಲ ಎದುರಿಸಬೇಕಾಗತ್ತೆ ಅಂತ ಖಡಕ್ ವಾರ್ನಿಂಗ್ ಅನ್ನು ಅಮೆರಿಕ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಹೇಳಿರೋದು. ಇಸ್ರೇಲ್ ದಾಳಿಯಲ್ಲಿ 80 ಜನ ಮೃತಪಟ್ಟಿರೋ ಬಗ್ಗೆ ವರದಿ ಆಗ್ತಾ ಇದೆ. ಅದು 80 ಅಂತಿದ್ದಾರೆ, 100 ಅಂತಿದ್ದಾರೆ, 120 ಅಂತಿದ್ದಾರೆ. ಇನ್ನು ಭಾರತೀಯ ರಾಯಭಾರಿ ಇರಾನ್ನಲ್ಲಿರುವಂಥ ಭಾರತೀಯರಿಗಾಗಿ ಅಡ್ವೈಸರಿ ರಿಲೀಸನ್ನು ಮಾಡಿದೆ. ಸುರಕ್ಷಿತವಾಗಿರುವಂತೆ ಸೂಚಿಸಿದೆ. ಇಸ್ರೇಲ್ನಾದ್ಯಂತ ಈಗ ಸೈರನ್ ಮೊಳಗಿದೆ. ಒಂದಲ್ಲ ಎರಡಲ್ಲ ಹಲವಾರು ಕಾರಣಗಳಿದೆ. 1970 ಆಸ್ಪಾಸ್ನಿಂದ ಅದಕ್ಕಿಂತ ಮುಂಚಿತವಾಗಿ ಎರಡು ಚೆನ್ನಾಗೇ ಇದ್ದಿದ್ದಂಥ ದೇಶಗಳು, ಅಲ್ಲಿ ಎರಡೂ ಕಡೆಯೂ ಕೂಡ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿತ್ತು. ಆದರೆ ಬರ್ತಾ ಬರ್ತಾ ಇತ್ತೀಚೆಗಂತೂ ವಿಪರೀತವಾಗಿ ಆಗ್ತಾ ಇದೆ. ಅದರಲ್ಲೂ ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರವಾಗ್ತಾ ಇದೆ ಈ ಇರಾನ್. ಸೊ ಆ ನಿಟ್ಟಿನಲ್ಲಿ ಅದು ಯಾವ ಸಮಸ್ಯೆಗಳಾಗಿ ಬಂದು ಕೂತಿದೆಯೋ ಗೊತ್ತಿಲ್ಲ. ಇಬ್ಬರ ನಡುವೆ ಪ್ಯಾಲೆಸ್ತೀನ್ ವಿಚಾರ ಆಗಿರಬಹುದು, ಅವರ ಇಸ್ಲಾಮಿಕ್ ವಿಚಾರದಲ್ಲಾಗಿರ್ಬೋದು, ಇವೆಲ್ಲವೂ ಕೂಡ ಒಂದೇ ಸಮನೆ ಬಂದು ಕೂತ್ಕೊಂಡಂಗಿದೆ. ಇಲ್ಲಿಯವರೆಗೂ ಹೆಂಗಿತ್ತು ಅಂತಂದರೆ ಕುದಿತಾ ಇದ್ವು ಎರಡೂ ಅಷ್ಟೇ, ಅದ್ರ ಪಾಡಿಗೆ ತಣ್ಣಗೆ. ಈಗ ಇನ್ನೊಂದು ರೀತಿಯಲ್ಲಿ ಉಕ್ಕಿ ಹರಿದಿದೆ. ಯಾವ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅನ್ನೋದು ಸದ್ಯಕ್ಕಂತೂ ಹೇಳೋ ಲಕ್ಷಣಗಳಿಲ್ಲ. ಯಾಕೆ ಅಂತಂದರೆ ಇವೆರಡು ನಡೀತಾ ಇದೆ ಈಗ ಇಸ್ರೇಲ್ ಮತ್ತು ಇರಾನ್ ನಡುವೆ. ಅಮೇರಿಕ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ದೊಡ್ಡ ಮಟ್ಟದಲ್ಲಿ ಆಗತ್ತೆ ಅಂತಿದ್ದಾರೆ. ಹಾಗಾದರೆ ಬಹಳ ದೊಡ್ಡ ಪರಿಣಾಮವನ್ನು ಜಗತ್ತೇ ಎದುರಿಸಬೇಕಾಗತ್ತೆ. ಯಾಕಂದರೆ ತೈಲದ ವಿಚಾರದಲ್ಲಿ ಡಿಪೆಂಡೆನ್ಸಿ ಇರುವಂಥದ್ದು ಇರಾನ್ ಮೇಲೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಏನು ಆಗುತ್ತೋ, ಯಾವ ರೀತಿಯಾಗಿ ಶಾಂತಿ ಮಾತುಕತೆ ಈಗ ಬರಬೇಕಲ್ಲ. ಟ್ರಂಪು ಪಾಪ ನಾನೇನೋ ಮಾತಾಡ್ಬಿಟ್ಟಿದ್ದೆ ಪಾಕಿಸ್ತಾನದ ಭಾರತ ನಡುವೆ ಅಂತ ಹೇಳ್ಬಿಟ್ಟು, ಈಗ ಮಾತಾಡಬೇಕಲ್ಲ, ಈಗ ಕೂತ್ಕೊಂಡು ಬಗೆಹರಿಸ್ಬೇಕಲ್ಲ. ಈಗ ಯಾಕೆ ಎಚ್ಚರಿಕೆ? ಈಗ ಎಚ್ಚರಿಕೆ ಕೊಡುವಂಥದ್ದು ಏನು ಬಂತು? ಇಲ್ಲೂ ಕೊಡಬೇಕಾಗಿತ್ತು ಎಚ್ಚರಿಕೆಯನ್ನು. ಚೆನ್ನಾಗಿದೆ, ಇವರು ಅವ್ರವ್ರಿಗೆ ಬೇಕಾಗಿರುವ ಅನುಕೂಲಕ್ಕೆ ತಕ್ಕಂತೆ ಆಡುವಂಥ ನೌಟಂಕಿ ಆಟಗಳಿವೆಲ್ಲ. ನಮ್ಮದಿದ್ದಾಗ ಮಾತ್ರ ಮಾತುಕತೆ ಮಾಡೋಕ್ಕೆ ಮುಂದಾಗಿದ್ದೆ, ನಾನೇ ಮಧ್ಯಸ್ಥಿಕೆ ವಹಿಸಿದ್ದೆ ಅಂತ. ಇಲ್ಲೂ ಮಧ್ಯಸ್ಥಿಕೆ ವಹಿಸಪ್ಪ, ಯಾಕೆ ವಹಿಸಲ್ಲ ಇವರೆಲ್ಲ? ನಮ್ಮದಿದ್ದಾಗ ಮಾತ್ರ ಮಧ್ಯಸ್ಥಿಕೆ ವಹಿಸಕ್ಕೆ ಬರ್ತಾರೆ. ಹಾಗೆ ಕೆಲವು ರಾಷ್ಟ್ರಗಳನ್ನು ಕಂಡ್ರೆ ಹಿಂಗೆ ಆಡ್ತಾರೆ. ತಲೆ ತಗ್ಗಿಸ್ತೀವಿ ಅಂತಂದರೆ ತಲೆ ಬಗ್ಗಿಸ್ತಾರೆ, ತಲೆ ತೆಗಿತೀವಿ ಅಂತಂದಾಗ ಭಯ ಪಟ್ಕೊಂಡು ಕೂತ್ಕೊಳ್ತಾರೆ. ಇಲ್ಲಾಂದರೆ ಆಗಲ್ಲ. ಇದು ನಮ್ಮದಕ್ಕಿದ್ದಾಗ ಹಿಂಗೆ, ಅವ್ರದಕ್ಕಿದ್ದಾಗ ಹಾಗೆ. ಚೆನ್ನಾಗಿದೆ ಇದು. ಇನ್ನು ಇಸ್ರೇಲ್ ಇರಾನ್ ನಡುವೆ ನ್ಯೂಕ್ಲಿಯರ್ ವಾರ್ ಶುರುವಾಗಿದೆ. ದಿನೇ ದಿನೇ ಯುದ್ಧದ ರೂಪವನ್ನು ಪಡೆದುಕೊಳ್ತಾ ಇದೆ. ಈ ನಡುವೆ ಅಧ್ಯಯನ ಪ್ರವಾಸಕ್ಕೆ ಹೋದಂಥ 18 ಕನ್ನಡಿಗರು ಇಸ್ರೇಲ್ನ ಟೆಲ್ ಅವೀವ್ನಲ್ಲಿ ಸಿಲುಕಿದ್ದಾರೆ. ಬಿಪ್ಯಾಕ್ NGOನಿಂದ ರಾಜಕೀಯ ಮುಖಂಡರಿಗೆ ತನ್ನ ತರಬೇತಿ ನೀಡುವ ಅಧ್ಯಯನಕ್ಕೆ ಹೋಗಿತ್ತು. ಅಂತಾರಾಷ್ಟ್ರೀಯ ವಿಮಾನಗಳ ಹಾರಾಟ ಸ್ಥಗಿತಗೊಂಡ ಹಿನ್ನೆಲೆಯಲ್ಲಿ ಇಸ್ರೇಲ್ನಲ್ಲಿಯೇ ಉಳಿದುಕೊಂಡಿದೆ. ಈ ವಿಚಾರ CM DCM ಗಮನಕ್ಕೆ ತರಲಾಗಿದೆ. ಇನ್ನು ರಾಜಸ್ಥಾನದ 61 ಜನರ ತಂಡವೂ ಕೂಡ ಇಸ್ರೇಲ್ನಲ್ಲಿ ಸಿಲುಕಿದೆ. ಭಾರತ ಸರ್ಕಾರಕ್ಕೆ ನಮ್ಮನ್ನು ಸುರಕ್ಷಿತವಾಗಿ ಕರೆತನ್ನಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಜೆರುಸಲೆಂನಲ್ಲಿ ವಾಸವಿರುವಂಥ ಮಂಗಳೂರು ಮೂಲದ ಮಹಿಳೆ ಇರಾನ್ ದಾಳಿಯ ಭೀಕರತೆ ಬಗ್ಗೆ ಪಬ್ಲಿಕ್ ಟಿವಿ ಜೊತೆಗೆ ಹಂಚಿಕೊಂಡಿದ್ದಾರೆ. ಒಂದೊಂದು ಕ್ಷಣವೂ ಕೂಡ ಭಯದಿಂದ ಕೂಡಿದೆ. ಸಹಜವಾಗಿ ಇದ್ದೇ ಇರುತ್ತೆ ಭಯದಿಂದ. ರಾಶಿ ಡ್ರೋನು, ಮಿಸೈಲ್ ಸುರುಮಳೆ ಆಗ್ತಾ ಇವೆ. ರಸ್ತೆಗೆ ಬರದಂತೆ ಅಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. 2 ದಿನದಿಂದ ಸಾರಿಗೆ ವ್ಯವಸ್ಥೆ ಇಲ್ಲ ಅಂತ ದಾಳಿಯ ಕರಾಳತೆಯನ್ನು ಬಿಚ್ಚಿಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ನೋಡಿ. ನಿನ್ನೆ ರಾತ್ರಿ ಕೂಡ ಸೈರನ್ ಆಗಿತ್ತು. ಒಂದು 2-3 ಬಾರಿ ನಾವೆಲ್ಲ ಸೇಫ್ ಬಂಕರ್ಗೆ ಹೋಗಿದ್ವಿ. ಯಾವುದೇ ಹಾನಿ ಆಗಲಿಲ್ಲ ಇಲ್ಲಿ ನಾವಿರುವಲ್ಲಿ. ಕೆಲವು ಕಡೆ ಮಾತ್ರ ಕಟ್ಟಡಗಳಿಗೆ ಹಾನಿಯಾಗಿದೆ. ಮತ್ತೆ ಒಂದು 5-6 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ರು. ಸದ್ಯದ ಪರಿಸ್ಥಿತಿ ಜನರು ಆತಂಕದಲ್ಲಿ ಇದ್ದಾರೆ ಅನ್ಸುತ್ತೆ. ಅಷ್ಟೇನು ಜನ ಇಲ್ಲ ಹೊರಗಡೆ. ಮತ್ತೆ ಬಸ್ ಕೂಡ ಇಲ್ಲ. ಬಸ್ ಕೂಡ ಬೇರೆ ಕಡೆ ಹೋಗ್ಲಿಕ್ಕೆ ಬಸ್ ಬಂದಿದೆ, ಟ್ಯಾಕ್ಸಿ ಇದೆ. ಸದ್ಯಕ್ಕೆ ಪರಿಸ್ಥಿತಿ ಏನು ಹೇಳಲಿಕ್ಕೆ ಆಗುದಿಲ್ಲ, ನೋಡ್ಬೇಕಷ್ಟೇ. ನಾನು ಜೆರುಸಲೆಮಲ್ಲಿದ್ದೇನೆ. ಕೆಲಸ ಎಲ್ಲ ರದ್ದು ಮಾಡಿದ್ದಾರೆ, ಬಸ್ ಇಲ್ಲ, ಆಫೀಸ್ ಎಲ್ಲ ಕ್ಲೋಸ್. ಅದು ಮೊನ್ನೆ ಫ್ರೈಡೆ ಇಂದ ಬಂದ್ ಆಗಿದೆ. ಈಗ ಹೇಗಿದೆ ಮೇಡಮ್, ಜನ ಹೊರಗಡೆ ಓಡಾಡ್ತಾರ?
ಇಲ್ಲ, ಇವತ್ತು ಕೂಡ ಹೋಗ್ಲಿಕ್ಕೆ ಇಲ್ಲ ನಮ್ಗೆ ಹೊರಗಡೆ. ನೀವು ಜೆರೂಸಲೇಮ್ ಅಲ್ಲಿ ಇದ್ದೀರಲ್ಲ ಮೇಡಮ್, ಈಗ ಅಲ್ಲಿ ಏನಾದ್ರೂ ಡ್ಯಾಮೇಜ್ ಆಗಿದೆಯಾ? ಇಲ್ಲಿ ಡ್ಯಾಮೇಜ್ ಆದದ್ದು ಏನು ಸುದ್ದಿ ಇಲ್ಲ, ಬಟ್ ಬೆಳಿಗ್ಗೆ ಬಂದಿದೆ ತುಂಬಾ ಮಿಸೈಲ್ಸ್, ಡ್ರೋನ್. ರಾತ್ರಿ ಕೂಡ ಇತ್ತು, ಬೆಳಿಗ್ಗೆ ಕೂಡ ಇತ್ತು. ನೀವು ಹೆಂಗ್ ಫೇಸ್ ಮಾಡ್ತೀರಿ ಮೇಡಮ್ ಅದನ್ನ? ನಿನ್ನೆ ಯಾವಾಗಲೂ ಬಂಕರಿಗೆ ಹೋಗುವಂತ ಇರ್ಲಿಲ್ಲ, ನಾವು ಸ್ವಲ್ಪ ಹೀಗೆಲ್ಲ ಇದು ಮಾಡ್ತಿದ್ದೆವು. ಮೊನ್ನೆ ಹೇಳಿದ್ರೆ ಒಂದು ಲೈನ್ ಅಲ್ಲಿ ಬರ್ತಿತ್ತು, ಅದು ನೋಡಿಯೇ ಭಯ ಆಯ್ತು. ಸೀದಾ ಬಂಕರಿಗೆ ಓಡಿ ಹೋದೆವು ಕೆಳಗಡೆ. ಬಿಲ್ಡಿಂಗ್ ನ ಕೆಳಗಡೆ ಬಂಕರ್ ಉಂಟು, ಕೆಳಗಡೆ ಬಂಕರಿಗೆ ಓಡಿ ಹೋದೆ. ಆದ್ರೆ ಹೆದರ್ಬೇಕಾಗ್ತದೆಲ್ಲ, ಎಂತ ಮಾಡುದು. ಎಲ್ಲಿ ಅದರದ್ದು ಒಂದು ತುಂಡು ಬಿದ್ರು, ಇಲ್ಲದ್ರೆ ಬೈ ಮಿಸ್ಟೇಕ್ ಅವರು ಹೊಡೆಯುವಾಗ ಅದನ್ನು ಏನಾದ್ರೂ ಒಂದು ಎರಡಾದ್ರೂ ಉಳಿತದಲ್ಲ. ಹೌದು, ಎಲ್ಲಿಯೇ ಬಿದ್ದು. ಇರಾನ್ಗೆ ಬಹುದೊಡ್ಡದಾಗಿರುವಂತಹ ಆರೋಪ ಏನು ಅಂತಂದರೆ, ಅವರು ಕೆಲವು ವೆಪನ್ಸ್ಗಳನ್ನೆಲ್ಲ ಅನ್ನೆಸರಿಯಾಗಿ ಟೆರರಿಸ್ಟ್ಗಳ ಗುಂಪುಗಳು, ಹೋರಾಟಗಾರರಂತ ಅವ್ರು ಏನು ಕರ್ಕೊಳ್ತಾರೆ ಅವರಿಗೆಲ್ಲ ಸಪ್ಲೈ ಮಾಡುವಂಥ ಕೆಲಸವನ್ನು ಇರಾನ್ ಮಾಡುತ್ತೆ ಅನ್ನುವಂಥ ಆರೋಪ ಅವ್ರ ಮೇಲೆ ಬಹುದೊಡ್ಡದಾಗಿದೆ. ಅದೀಗಿಂದ ಕೇಳೋದಿಲ್ಲ. ಇಸ್ಲಾಮಿಕ್ ವಿಚಾರದಲ್ಲಿ ಅವರು ಕಟ್ಟರ್ ಇದರಲ್ಲಿ ಇರ್ತಾರೆ, ಅಂದರೆ ನಿಲುವು, ಗಟ್ಟಿಯಾದಂಥ ನಿಲುವುಗಳು. ಇಸ್ಲಾಮಿಕ್ ಪ್ರಪಂಚ ಆಗಬೇಕು ಅನ್ನುವಂಥದ್ರಲ್ಲಿ ಅದು ಒಂದು. ಮೊನ್ನೆ ಅಷ್ಟೇ ನಿಮಗೆ ಟರ್ಕಿ ವಿಚಾರದಲ್ಲಿ ಹೇಳ್ತಾ ಇದ್ದಿಲ್ಲ, ಪಾಕಿಸ್ತಾನದ ವಿಚಾರದಲ್ಲಿ. ಹಾಗೆ ಇದು ಕೂಡ ಇರಾನ್ ಒಂದು ರೀತಿಯಲ್ಲಿ. ಬಟ್ ಇತ್ತೀಚೆಗೆ ಅದು ಬದಲಾವಣೆ ಆಗಿದೆ ಅಂತಿದ್ರು. ಹಾಗೇನಿಲ್ಲ, ಹೊಸದಾಗಿ ಬಂದ ನಂತರ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ ಹಂಗೆ ಹಿಂಗೆ ಅಂತೇಳಿ. ಬಟ್ ಅದು ಆರಂಭದಿಂದಲೂ ಹಾಗೇ ಇರೋದು. ಅನೇಕರು ಬಿಂಬಿಸುವಂಥ ಕೆಲಸ ಮಾಡಿದ್ರು ಅಷ್ಟೇ. ಬಟ್ ಈ ನಿಟ್ಟಿನಲ್ಲಿ ಅಲ್ಲಿ ಚರ್ಚೆಗೆ ಬರ್ತಾ ಇರುವಂಥದ್ದು ಇದನ್ನು ಹೇಗೆ ಕಡಿವಾಣ ಹಾಕಬೇಕು ಅಂತ ಹೇಳಿ. ಬಟ್ ಆಗೋ ಲಕ್ಷಣಗಳಿಲ್ಲ. ಬಟ್ ಈಗ ಇರಾನ್ ಏನು ಮಾಡ್ತಾ ಇದೆ, ಪ್ರಪಂಚದಲ್ಲಿರುವಂಥ ಇಸ್ಲಾಂ ರಾಷ್ಟ್ರಗಳನ್ನೆಲ್ಲ ಈಗ ಒಂದುಗೂಡಿಸುವಂಥ ಕೆಲಸ ಮಾಡ್ತಾ ಇದೆ. ಈ ವಿಚಾರದಲ್ಲಿ ಇಸ್ರೇಲ್ ಮೇಲೆ ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಾ ಇದೆ ಅಂಥೇಳಿ. ಹಾಗೇನಾದರೂ ಆದಾಗ ಅದು ಇನ್ನೊಂದು ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಅಂಥೇಳಿ. ಅಲ್ಲಿಗೆ ಹೋಗೋಕ್ಕೆ ಬಿಡುತ್ತಾ ಪ್ರಪಂಚ ಅಥವಾ ಇಲ್ವಾ? ಯಾರು ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ತಾರೆ ಈ ವಿಚಾರದಲ್ಲಿ? ಯಾಕಂದರೆ ಇದ್ರ ಪರಿಣಾಮಗಳನ್ನು ಕೇವಲ ಆ ರಾಷ್ಟ್ರಗಳಷ್ಟೇ ಅಲ್ಲ, ಪ್ರಪಂಚನೇ ಎದುರಿಸಬೇಕಾಗತ್ತೆ ಬೇರೆ ಬೇರೆ ಸ್ವರೂಪಗಳಲ್ಲಿ. ಈಗಲೇ ಪ್ರಪಂಚಗಳಲ್ಲಿ ಏನೇನೋ ಆಗೋಗ್ಬಿಟ್ಟಿದೆ ಕೊರೋನಾ ಆದ ನಂತರ. ಇದು ಇನ್ನೊಂದು ಸ್ವರೂಪವನ್ನು ಪಡ್ಕೊಂಡ್ಬಿಟ್ರೆ ಬಹಳ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಇದೆ. ಈಗಾಗಲೇ ಇಸ್ರೇಲ್ ಅಲ್ಲೇ ಇರುವಂಥ ಗಾಜಾಪಟ್ಟಿಯಲ್ಲಿರುವಂಥವ್ರನ್ನ ಹೊಡೆದಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಹೇಗೆ ಅಲ್ಲಿ ಅವರು ದಾಳಿಯನ್ನು ಮಾಡ್ತಾಯಿದ್ರು, ಅವರನ್ನೆಲ್ಲ ಹೋರಾಟಗಾರರು ಅಂತ ಕರೆಯೋ ಕೆಲಸ ನಡೀತಾ ಇತ್ತು. ಪ್ಯಾಲೆಸ್ತೀನ್ ವಿಚಾರದಲ್ಲಿ ಮಾತನಾಡ್ತಾ ಇದ್ರು. ಎಲ್ಲವೂ ಇದೆ, ಒಂದೇ ಕಾರಣ ಅಂತ ಹೇಳೋಕ್ಕಾಗೋದಿಲ್ಲ. ಈಗ ನೋಡೋಣ, ಇನ್ನೂ ಒಂದೆರಡು ಮೂರು ದಿನ ಕಳೆದ್ರೆ ಈ ವಿಚಾರದಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗಬಹುದಾ ಏನು ಅಂತ ಹೇಳಿ, ಯಾವ ಕಡೆಗೆ ಹೋಗ್ಬೋದು ಅಂತೇಳಿ ನೋಡೋಣ. ಇನ್ನು ಏರ್ ಇಂಡಿಯಾ ವಿಮಾನ ದುರಂತ ದೇಶವನ್ನೇ ಬೆಚ್ಚಿ ಬೀಳಿಸಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಘನಘೋರ ಘಟನೆಯಲ್ಲಿ 270ಕ್ಕೂ ಹೆಚ್ಚು ಜನ ಸುಟ್ಟು ಬೂದಿಯಾಗಿದ್ದಾರೆ. ಗುರುತು ಪತ್ತೆಯಾಗಲಾರದಷ್ಟು ಭಸ್ಮವಾಗಿದ್ದಾರೆ. ದುರಂತದಲ್ಲಿ ಮಡಿದವರನ್ನು ಗುರುತು ಹಚ್ಚೋದೇ ಸವಾಲಿನ ಕೆಲಸ ಆಗಿಬಿಟ್ಟಿದೆ, ಯಾಕಂದರೆ ಸುಟ್ಟು ಹೋಗ್ಬಿಟ್ಟಿದ್ದಾರೆ. DNA ಮೂಲಕ ಮೃತದೇಹ ಪತ್ತೆ ಹಚ್ಚುವ ಪ್ರಕ್ರಿಯೆ ಮುಂದುವರೆದಿದೆ. ಈವರೆಗೆ 86 ಮೃತದೇಹಗಳ DNA ಮ್ಯಾಚ್ ಆಗಿವೆ. 24 ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ಅಹಮದಾಬಾದ್ ಸಿವಿಲ್ ಆಸ್ಪತ್ರೆಯಲ್ಲಿ ಮೃತರ ಕುಟುಂಬಸ್ಥರು ತಮ್ಮವರ ಮೃತದೇಹ ಪಡೆಯೋಕೆ ಕಾದು ಕಾದು ಸುಸ್ತಾಗಿದ್ದಾರೆ. ತಮ್ಮನ್ನು ಅಗಲಿದವರನ್ನು ನೆನೆದು ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಈ ಮಧ್ಯೆ ದುರಂತ ನಡೆದು 3 ದಿನಗಳ ಬಳಿಕ ಗುಜರಾತ್ ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹ ಪತ್ತೆ ಮಾಡಿ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ನಾಳೆ ರಾಜ್ಕೋಟ್ನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಮೃತದೇಹ ಹಸ್ತಾಂತರಕ್ಕೆ ಯಾವುದೇ ಹಣ ಪಡೀತಾ ಇಲ್ಲ ಅಂತ ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ. ಈ ನಡುವೆ ದುರಂತದ ತನಿಖೆ ಚುರುಕುಗೊಂಡಿದೆ. 5 ತನಿಖಾ ತಂಡಗಳಿಂದ ಇನ್ವೆಸ್ಟಿಗೇಷನ್ ನಡೀತಾ ಇದೆ. AIB ಮತ್ತು NSG ತಂಡ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದೆ. ಬಾಕಿ ಉಳಿದಂಥ ಸಾಕ್ಷ್ಯಗಳ ಸಂಗ್ರಹಿಸುವಂಥ ಕಾರ್ಯವನ್ನು ಮಾಡಿದೆ. 3 ತಿಂಗಳ ಒಳಗಾಗಿ ದುರಂತದ ಬಗ್ಗೆ ವರದಿ ಕೊಡುವಂತೆ ಕೇಂದ್ರ ವಿಮಾನಯಾನ ಸಚಿವಾಲಯ ಗಡುವು ನೀಡಿದೆ. ಇನ್ನು ಸ್ಥಳಕ್ಕೆ ಅಹಮದಾಬಾದ್ ನಗರ ಪೊಲೀಸ್ ಕಮಿಷನರ್ ಧ್ಯಾನೇಂದ್ರ ಸಿಂಗ್ ಮಲಿಕ್ ಭೇಟಿಯನ್ನು ಕೊಟ್ಟಿದ್ದಾರೆ. ಭದ್ರತೆ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆಗೆಲ್ಲ ಚರ್ಚೆ ಮಾಡಿದ್ದಾರೆ. ದುರಂತದಲ್ಲಿ ಜನ ಸುಟ್ಟು ಕರಕಲಾಗಿದ್ದರೂ ಕೂಡ ಅವರು ತಂದಿದ್ದ ದುಡ್ಡು ಸುಟ್ಟಿಲ್ಲ. ಅವಶೇಷಗಳ ಪತ್ತೆ ವೇಳೆ ಭಗವದ್ಗೀತೆ ಪುಸ್ತಕ, ಕೃಷ್ಣನ ವಿಗ್ರಹದ ಜೊತೆಗೆ ಸೂಟ್ಕೇಸ್ನಲ್ಲಿದ್ದ ದುಡ್ಡು ಕೂಡ ಪತ್ತೆಯಾಗಿದೆ. ಏತನ್ಮಧ್ಯೆ ತಿರುವನಂತಪುರಂ ಏರ್ಪೋರ್ಟ್ನಲ್ಲಿ ಬ್ರಿಟನ್ನಿನ F-35 ಯುದ್ಧ ವಿಮಾನ ಇಂಧನ ಖಾಲಿಯಾಗಿ ಎಮರ್ಜೆನ್ಸಿ ಲ್ಯಾಂಡ್ ಕೂಡ ಆಗಿದೆ. खुशबू राजपूत बेसिकली सिस्टर ही लगती है मेरी, रिलेटिव है। डीएनए कब दिए थे सर आपने? बिफोर 3 days जी DNA मैच हो गया है और सुबह मॉर्निंग में बॉडी कलेक्शन के लिए कॉल आया था, तो हम लोग यहाँ पे हैं। यहाँ से राजस्थान जाने के लिए खुद का व्यवस्था कर लिया? जी, एक्चुअली हमारे पास खुद की व्यवस्था भी है और वो लोग भी प्रोवाइड कर रहे हैं हमें। अरे खुशबू राजपूत राजस्थान जोधपुर से, हमारे बड़े भाई की लड़के की मिसेज। डीएनए मैच होगा? सब हो गया, अभी आधे घंटे में बॉडी दे देंगे। जाने के लिए व्यवस्था हो चुका है? सब कंप्लीट हो चुका। ಅದೆಲ್ಲ ಪ್ರೊಸೀಜರ್ಗಳು ನಡೆಯುತ್ತೆ. DNA ಟೆಸ್ಟನ್ನು ಮಾಡ್ತಾರೆ, ಮೃತದೇಹಗಳನ್ನು ಹಸ್ತಾಂತರ ಮಾಡುವಂಥ ಕೆಲಸವನ್ನೆಲ್ಲ ಮಾಡ್ತಾರೆ. ಸ್ವಲ್ಪ ತಡ ಆಗಬಹುದು DNA ಟೆಸ್ಟ್ ಆಗಬೇಕಾದ್ರೆ, ಮ್ಯಾಚ್ ಆಗಬೇಕು ಅಂತಂದಾಗ. ಆದರೆ ಈ
ವರದಿ ತರಿಸ್ಕೊಳ್ಳೋದು 3 ತಿಂಗಳ ಒಳಗಾಗಿ ಗಡುವು ನೀಡಿ ಅವನ್ನೆಲ್ಲ ಕೊಡಿ ಅಂತ ಎಲ್ಲ ಬೋಗಸ್ಸು. ಇಲ್ಲಿ ಸಾವನ್ನಪ್ಪಿದಂಥವ್ರಿಗೆ ಯಾವ ನ್ಯಾಯವೂ ಕೂಡ ಸಿಗೋದಿಲ್ಲ. ಪರಿಹಾರವೊಂದನ್ನು ಕೊಡ್ತಾರೆ. ಆಯಿತು, ಈಗೆಲ್ಲ ಹೇಳ್ತಾ ಇದ್ರಲ್ಲ, ಹಾಗಿದ್ದಾಗ ಕೇಂದ್ರ ಒಂದು ಹೇಳಿ, ಇಲ್ಲಿಯವರೆಗೂ ಆಗಿರುವಂತಹ ವಿಮಾನಯ ದುರಂತಗಳಲ್ಲಿ ಎಷ್ಟು ಜನರಿಗೆ ಯಾವ ಶಿಕ್ಷೆ ಆಗಿದೆ, ಯಾರನ್ನು ಇದಕ್ಕೆ ನೀವು ಕಾರಣೀಕರ್ತರನ್ನಾಗಿ ಮಾಡಿದ್ದೀರಾ, ಹೇಗೆ ಆ ಪ್ರಯಾಣದಲ್ಲಿ ಪ್ರಯಾಣಿಕರು ಸಾವನ್ನಪ್ಪಿದ್ದಕ್ಕೆ ಯಾವ ರೀತಿಯಾದಂಥ ನ್ಯಾಯ ಕೊಡಿಸಿದ್ದೀರಾ, ಒಂದು ಸಲ ಹೇಳಿಬಿಡಿ. ಯಾಕೆ ಸುಮ್ಮನೆ ಇವೆಲ್ಲವೂ ಕೂಡ ಸುಳ್ಳನ್ನು ಹೇಳಿಕೊಂಡು ನಾವು ಅಷ್ಟೇನೋ ಮಾಡಿಬಿಡ್ತೀವಿ, ಇಷ್ಟೇನೋ ಮಾಡಿಬಿಡ್ತೀವಿ, ಆ ವರದಿ ತರಿಸ್ಕೊಳ್ತೀವಿ, ವರದಿ 3 ತಿಂಗಳಲ್ಲಿ ಕೊಡಿ ಅಂತೀವಿ. ಏನೂ ಆಗಲ್ಲ. ಅನೇಕ ಕೇಸ್ಗಳು ಹಾಗೆ ಉಳ್ಕೊಂಡಿವೆ. ಕೊನೆಗೆ ಏನು ಮಾಡ್ತಾರೆ, ಇಂಥ ವಿಮಾನ ದುರಂತಗಳಲ್ಲಿ ಪೈಲಟ್ ಬದುಕಿದ್ದಾನಾ, ಅವನಿಗೆ ಹೊಣೆ ಹಾಕು, ಅವನನ್ನು ಒಳಗಡೆಗೆ ಹಾಕು, ಅವನಿಗೆ ಶಿಕ್ಷೆ ಕೊಡಿಸ್ಬಿಡೋದು ಪೈಲಟಿಗೆ. ಅವನು ಸತ್ತಿದ್ದಾನಾ, ಅವನ ಮೇಲೆ ಹಾಕ್ಬಿಡು, ಅವನಿಂದನೇ ಆಗಿರುವ ಅನಾಹುತ ಅಂತ ಹೇಳ್ಬಿಟ್ಟು. ಸತ್ತೋಗ್ಬಿಟ್ಟಿದ್ದಾನಲ್ಲ, ಅವನೇ ಮುಗಿದೋಯ್ತು, ಅವನ ಮೇಲೆ ಹಾಕಿಟ್ಬಿಟ್ರೆ ಮುಗಿದೋಯ್ತು. ಇದನ್ನ ಯಾಕೆ 3 ತಿಂಗಳು ತಗೊಳ್ತೀರಾ? ಏನಕ್ಕೆ ಸುಮ್ಮನೆ ಜನರ ಕಣ್ಣಿಗೆ ಮಣ್ಣಿರ್ಚೋ ಕೆಲಸ ಮಾಡ್ತೀರಾ? ಇಂಥವು ಯಾವುದೂ ಆಗಲ್ಲ. ಇದಕ್ಕೆ ಏನಂತ ಕಂಡುಹಿಡಿತೀರಾ ನೀವು, ಏನಾಗಿದೆ ಅಂಥೇಳಿ? ಆಯಿತು, ಈಗ ಅದಕ್ಕೆ ಜವಾಬ್ದಾರಿ ಯಾರು ಅಂತಂದ ತಕ್ಷಣ ಅದರ ಕಂಪ್ನಿ ಓನರ್ ಯಾರು, ಅವರೇ ಅಂಥೇಳಿ ಅವ್ರ ಮೇಲೆ ಹಾಕ್ತೀರಾ? ಶಿಕ್ಷೆ ಕೊಡಿಸಿದ್ದೀರಾ ಹಿಂದೆ? ಇವೆಲ್ಲ ಆಗಲ್ಲ, ಬೋಗಸ್ ಅವೆಲ್ಲ ಆಗಲ್ಲ ನಿಮ್ಮ ಹತ್ರ. ಆಮೇಲೆ ಹಿಂದೆನೂ ಆಗಿಲ್ಲ, ಈಗಲೂ ಆಗಲ್ಲ. ಇದರಲ್ಲಿ ಇವರೇ ಜವಾಬ್ದಾರಿ ಅಂತೇಳಿ ಬರೆದಿಟ್ಕೊಳ್ಳಿ. ಪೈಲಟ್ಗಳ ಅವರಿಂದನೇ ಆಗಿರೋದಿದು ಅಂತಲೇ ಹಾಕಿಡ್ತಾರೆ ಇದರ ರಿಪೋರ್ಟ್ ಕೂಡ, ಯಾವ ಡೌಟು ಇಲ್ಲ ಅದರಲ್ಲಿ. ಇನ್ನು ಈ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಇವತ್ತು ಅವಘಡ ನಡೆದು ಹೋಗ್ಬಿಡ್ತು. ಅದು ಯಾಕೆ ಆಗ್ತಾ ಇದೆಯೋ ಗೊತ್ತಿಲ್ಲ ರೀ, ಪದೇ ಪದೇ ಇಂಥ ಅವಘಡಗಳು ಸಂಭವಿಸ್ತಾ ಇವೆ. ವೆರಿ ಸ್ಯಾಡ್ ಅನ್ನಿಸ್ತಾ ಇದೆ. ಅಹಮದಾಬಾದ್ನ ಏರ್ ಇಂಡಿಯಾ ವಿಮಾನ ದುರಂತ ಬೆನ್ನಲ್ಲೇ ಈಗ ಉತ್ತರಾಖಂಡ್ನ ಕೇದಾರ್ನಾಥದಲ್ಲಿ ಹೆಲಿಕಾಪ್ಟರ್ ಪತನವಾಗಿರುವಂಥ ಘಟನೆ ಆಗಿರೋದು. ಗುಪ್ತಕಾಶಿಯಿಂದ ಕೇದಾರ್ನಾಥಕ್ಕೆ ತೆರಳುತ್ತಾ ಇದ್ದಂಥ ಹೆಲಿಕಾಪ್ಟರ್ ಗೌರಿಕುಂಡ ಬಳಿ ಪತನಗೊಂಡು ಒಂದು ಮಗು, ಪೈಲಟ್ ಸೇರಿ 7 ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ. ಜೈಪುರ ಮೂಲದ ಕ್ಯಾಪ್ಟನ್ ರಾಜ್ಬೀರ್ ಸಿಂಗ್ ಚೌಹಾಣ್, ಕೇದಾರ್ನಾಥ್ ದೇವಸ್ಥಾನ ಕಮಿಟಿ ಸದಸ್ಯ ವಿಕ್ರಮ್ ರಾವತ್, ಮಹಾರಾಷ್ಟ್ರದ ರಾಜ್ಕುಮಾರ್ ಜೈಸ್ವಾಲ್, ಪತ್ನಿ ಶ್ರದ್ಧಾ, 2 ವರ್ಷದ ಮಗು ಕಾಶಿ, ಯುಪಿಯ ವಿನೋದ್, ತುಷ್ಟಿ ಸಿಂಗ್ ಮೃತರು. ಆರ್ಯನ್ ಏವಿಯೇಷನ್ಗೆ ಸೇರಿದ ಹೆಲಿಕಾಪ್ಟರ್ ಇದು. ಗುಪ್ತಕಾಶಿಯಿಂದ ನಸುಕಿನ ಜಾವ 5:10ಕ್ಕೆ ಮೊದಲ ಟ್ರಿಪ್ ಆರಂಭಿಸಿ 5:18ಕ್ಕೆ ಕೇದಾರ್ನಾಥ್ ತಲುಪಿತು. ವಾಪಸ್ ಗುಪ್ತಕಾಶಿ ತಲುಪಿ 2ನೇ ಟ್ರಿಪ್ ಅನ್ನು ಆರಂಭಿಸಿತ್ತು. ಬೆಳಗಿನ ಜಾವ 5:30ರ ಸುಮಾರಿಗೆ ಹವಾಮಾನ ವೈಪರೀತ್ಯದಿಂದಾಗಿ ಗೌರಿಕುಂಡ ಬಳಿ ಪತನಗೊಂಡಿದೆ. ಕಳೆದ 2 ತಿಂಗಳಲ್ಲಿ 5 ಹೆಲಿಕಾಪ್ಟರ್ ಪತನವಾಗಿವೆ. ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ದಮಿನಿ ಘಟನೆ ದುರದೃಷ್ಟಕರ ಅಂತ ಅಂದಿದ್ದಾರೆ. ಅದೊಂದೇ ಹೇಳಕ್ಕಲ್ಲ, ನಿಮ್ಗೇನಿದೆ. ಹೆಲಿಕಾಪ್ಟರ್ ಪತನದ ತನಿಖೆಗೆ ಸೂಚಿಸಿದ್ದಾರೆ. ಅದೇ ಮತ್ತೆ ಸುಮ್ಮನೆ ಪುಂಗಿಯುವುದು ಕೆಲಸ. ಅಲ್ಲದೆ ಹೆಲಿಕಾಪ್ಟರ್ ಸೇವೆಯನ್ನು ಸ್ಥಗಿತಗೊಳಿಸಿದ್ದಾರೆ. ಇನ್ನು ಭಾರೀ ಮಳೆ ಹಿನ್ನೆಲೆಯಲ್ಲಿ ಕೇದಾರ್ನಾಥಕ್ಕೆ ಸಾಗುವ ಮಾರ್ಗದಲ್ಲಿ ಭೂಕುಸಿತ ಆಗಿದೆ. ಕಾರಿನ ಮೇಲೆ ಬಂಡೆ ಬಿದ್ದ ಪರಿಣಾಮ ಕುಸಿದು ಓರ್ವ ಯಾತ್ರಿಕ ಮೃತಪಟ್ಟು 5 ಗಾಯಗೊಂಡಿದ್ದಾರೆ. ಸದ್ಯ ಕೇದಾರ್ನಾಥ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ನೋಡಿ, ಅಲ್ಲಿರುವಂಥ ಮುಖ್ಯಮಂತ್ರಿಗಳು ಹೇಳ್ತಾರಂತೆ, ತನಿಖೆಗೆ ಕೊಟ್ಟಿದ್ದಾರಂತೆ ಅವರು ಪುಷ್ಕರ್ ಸಿಂಗ್ ದಮಿನಿ ಅವರು, ದುರದೃಷ್ಟಕರ ಈ ಘಟನೆ ಅಂತ ಹೇಳಿ. ಅದರ ಜೊತೆಗೆ ತನಿಖೆಯನ್ನು ಸೂಚಿಸ್ತೆ. ಯಾಕೆ ಜನರ ಕಿವಿ ಮೇಲೆ ಹೂ ಇಡ್ತೀರಾ? ಹಾಗಿದ್ದಾಗ ಹಿಂದೆ ಈ 2 ತಿಂಗಳಲ್ಲಿ 5 ಘಟನೆಗಳು ನಡೆದಿವೆಯಲ್ಲ, ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳಿಲ್ಲ? ಅದೇನಾಯಿತು ನೋಡಿ, ಈಗ ಹೇಳ್ತೀವಿ ನಿಮಗೆ. ಮೇ 8ನೇ ತಾರೀಕಿಗೆ ಉತ್ತರ ಕಾಶಿಯಲ್ಲಿ ಆಗೋದಿದು. ಮೇ 8ನೇ ತಾರೀಕಿಗೆ ಉತ್ತರ ಕಾಶಿಯಲ್ಲಿ ಹೆಲಿಕಾಪ್ಟರ್ ಪತನವಾಗುತ್ತೆ. ಓಕೆ, ಆವಾಗ ಯಾವ ತಲೆ ಕೆಡಿಸ್ಕೊಳ್ಳಿಲ್ಲ. ಅದು ತನಿಖೆಗೆ ಬರ್ದಿಟ್ಕೊಳ್ಳೋದು ಸಿಂಪಲ್ಲು. ಇದೊಂದು ದುರದೃಷ್ಟಕರ, ಹೀಗಾಗಬಾರ್ದಾಗಿತ್ತು. ನಾವು ತನಿಖೆಗೆ ಸೂಚಿಸ್ತಾ ಇದ್ದೀವಿ, 1 ತಿಂಗಳಲ್ಲಿ ತನಿಖೆ ಬರಬೇಕು ಅಂತ ಹೇಳ್ತಾರೆ. ಪರಿಹಾರವನ್ನು ಘೋಷಣೆ ಮಾಡ್ತಾರೆ. ಮುಗಿತಲ್ಲಿಗೆ. ಮೇ 8ನೇ ತಾರೀಕಿಗೆ ಉತ್ತರ ಕಾಶಿಯಲ್ಲಿ ಹೆಲಿಕಾಪ್ಟರ್ ಪತನವಾಗುತ್ತೆ. ಪೈಲಟ್ ಸೇರಿ 5 ದಾರುಣವಾಗಿ ಸಾವನ್ನಪ್ತಾರೆ. ಅದಾದ ನಂತರ ಮೇ 12ನೇ ತಾರೀಕಿಗೆ ಆಗುತ್ತೆ. ಎಲ್ಲಿ? ಬದ್ರಿನಾಥ್ ಹೆಲಿಪ್ಯಾಡ್ನಲ್ಲಿ ಅವಾಂತರ ಆಗುತ್ತೆ. ವಾಹನಕ್ಕೆ ಹೆಲಿಕಾಪ್ಟರ್ ಬ್ಲೇಡ್ ಡಿಕ್ಕಿ ಹೊಡೆಯುತ್ತೆ. ಅಲ್ಲಿಗೆ ಕಥೆ ಮುಗೀತು. ಮೇ 17ನೇ ತಾರೀಕಿಗೆ ರಿಷಿಕೇಶ್ನಲ್ಲಿ ಆಗುತ್ತೆ. ಏಮ್ಸ್ ಆಸ್ಪತ್ರೆಯ ಚಾಪರ್ ಅಪಘಾತ ಆಗುತ್ತೆ. ಅದೃಷ್ಟವಶಾತ್ 3 ಕೂಡ ಅಪಾಯದಿಂದ ಪಾರಾಗ್ತಾರೆ. ಅಲ್ಲಿ ಸಾವ್ಯಾವುದು ಆಗೋದಿಲ್ಲ. ಇನ್ನು ಜೂನ್ 7ನೇ ತಾರೀಕಿಗೆ ಗೌರಿಕುಂಡ ಹೆದ್ದಾರಿಯಲ್ಲಿ ತುರ್ತು ಭೂಸ್ಪರ್ಶವಾಗುತ್ತೆ. ಟೇಕ್ ಆಫ್ ವೇಳೆ ಸಮಸ್ಯೆ ಆಗುತ್ತೆ. 6 ಜನ ಕೂಡ ಪಾರಾಗ್ತಾರೆ. ಇಲ್ಲೆಲ್ಲ ಒಂದಾದ ನಂತರ ಒಂದು ಹಿಂಟ್ಗಳು ಬರ್ತಾ ಇದೆ, ಏನೋ ಸಮಸ್ಯೆ ಆಗ್ತಾ ಇದೆ. ಆಮೇಲೆ ಈ ಭಾಗಗಳಲ್ಲೆಲ್ಲ ಇದು ಹೊಸದಲ್ಲ, ಈ ರೀತಿಯಾಗಿ ಹೊಸದಲ್ವೇ ಅಲ್ಲ. ಇತ್ತೀಚೆಗೆ ತುಂಬ ಏನಾಗ್ಬಿಟ್ಟಿದೆ ಈ ಪರಿಸ್ಥಿತಿ. ಈಗ ಜೂನ್ 15ನೇ ತಾರೀಕಿಗೆ ಗೌರಿಕುಂಡ ಬಳಿ ಹೆಲಿಕಾಪ್ಟರ್ ಪತನ ಆಗಿ 7 ಜನ ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಅಲ್ಲೊಂದು ರೀತಿಯಾಗಿ ಇದು ಶೋಕಿ ಆಗ್ಬಿಟ್ಟಿದೆ. ಎಲ್ಲರಿಗೂ ಹೋಗುವಂಥದ್ದೇನು, ಕೇದಾರ್ನಾಥ್, ಬದ್ರಿನಾಥ್ ಇವೆಲ್ಲ ಯಾತ್ರೆಗಳಿಗೆ ನಡ್ಕೊಂಡು ಹೋಗಬೇಕು ಅಂಥೇಳಿ. ನಡ್ಕೊಂಡು ಹೋಗದೇ ಇರೋವಂಥವ್ರಿಗೆ ಹೆಲಿಕಾಪ್ಟರ್ಗಳಿರುತ್ತೆ. ಈಗ ಹೆಂಗಾಗ್ಬಿಟ್ಟಿದ್ರೆ, ಕಾಸು ಇರೋನಿಗೆ ಹೆಲಿಕಾಪ್ಟರ್, ಕಾಸು ತೊಗೊಂಡು ಹೋಗ್ತಾ ಇರೋ ಹೆಲಿಕಾಪ್ಟ್ರಲ್ಲಿ ಅಂಥೇಳಿ.
ಶೋಕಿ ಆಗಿಬಿಟ್ಟಿದೆ ಇದು ಅಲ್ಲಿ. ಒಂಥರ ಟ್ರಿಪ್ ಮೇಲೆ ಟ್ರಿಪ್ಪು ಹೆಲಿಕಾಪ್ಟ್ರಲ್ಲಿ ಹೋಗ್ತಾ ಇರೋದು. ಅದಕ್ಕೆ ಯಾರು ಹೇಳೋ ಇದ್ದಾರೋ ಅಥವಾ ಕೇಳೋರು ಇದ್ದಾರೋ ಇಲ್ವೋ ಯಾವುದೂ ಲೆಕ್ಕಕ್ಕಿಲ್ಲ. ಹೊಡಿತಾ ಇರೋ ಟ್ರಿಪ್ಪು. ಅದು ಹೆಂಗೆ ಅಂತಂದರೆ ಅಲ್ಲಿ ಎಷ್ಟು ಜನ ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮಗೊಂದು ಇದಕ್ಕೆ ಹೋಗ್ತಾ ಇರುತ್ತೆ, ಎಲ್ಲೋ ಒಂದು ಹಳ್ಳಿಗೆ ಹೋದ್ರೆ ಅಂದರೆ ನೀವು ಒಂದು ರಿಕ್ಷಾ ಇರುತ್ತೆ, ಅವನು ಬನ್ನಿ ಅಲ್ಲಿಗೆ ಹೋಗೋಣ ಬಸ್ ಸ್ಟ್ಯಾಂಡ್ ಅಂದ್ಕೊಂಡು ಹೋಗ್ತಾನೆ. ಎಷ್ಟು ಪ್ಯಾಸೆಂಜರ್ ಬರ್ತಾರೆ ಅಷ್ಟು ತುಂಬ್ಕೊಂಡು ಹೋಗೋದು. ಹಾಗೆ ಹೆಲಿಕಾಪ್ಟರ್ಗಳು ಸೇಮು. ನಿಮ್ಮ ಊರಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಗಾಡಿಯಲ್ಲಿ ತುಂಬ್ಕೊಂಬಿಟ್ಟು ಒಂದು ತೊಗೊಂಡು ಕರ್ಕೊಂಡು ಹೋಗ್ತಿರ್ತಾರಲ್ಲ, ಹಾಗೆ ಇದು ಹೆಲಿಕಾಪ್ಟ್ರು. ಇವರೆಲ್ಲ ಒಂದೇ ಫ್ಯಾಮಿಲಿಯವ್ರು ಅಂದ್ಕೊಂಡಿದ್ದೀರಾ? ಹಾಂ, ಬುಕ್ ಮಾಡ್ಕೊಂಡು ಒಳಗಡೆ ಹಸ್ಕೊಂಡು ಕರ್ಕೊಂಡು ಹೋಗಿ ಬಿಡ್ತಿರ್ತಾನೆ ಅಷ್ಟೇ. ಕ್ಲೈಮೇಟ್ ಸರಿ ಇಲ್ಲ, ಅದ್ರ ಮಧ್ಯದಲ್ಲೂ ಕಳಿಸ್ತಾರೆ ಅಂತಂದ್ರೆ ಏನು ಹೇಳೋಣ ಇವ್ರನ್ನೆಲ್ಲ.